ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೇನೆ. ಇವತ್ತಿನ ಒಂದು ತರಗತಿ ಬ್ಯಾಂಕಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾವೆ. ಏನು ಇವತ್ತಿನ ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾವಪ್ಪ ಅಂದರೆ, ಒಂದನೇದು ಬ್ಯಾಂಕಿನ ಒಂದು ಅರ್ಥ, ಅದರ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಜೊತೆಗೆ ಬ್ಯಾಂಕಿನ ಒಂದು ಗುಣಲಕ್ಷಣಗಳನ್ನು ತಿಳ್ಕೊತಾ ಹೋಗ್ತೀವಿ. ಜೊತೆಗೆ ಆ ಬ್ಯಾಂಕುಗಳು ಗ್ರಾಹಕರಿಗೆ ಒಂದು ಸಲ್ಲಿಸುವಂಥ ಸೇವೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯವಾಗಿ ಬ್ಯಾಂಕ್ ಅಂದರೆ ಏನು? ಸಾಮಾನ್ಯವಾಗಿ ಈ ಬ್ಯಾಂಕ್ ಅಂದ್ರೆ ಎರಡು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಇಟಾಲಿಯನ್ ಭಾಷೆ ಪದದಿಂದ ಬೇರೆ ಒಂದು ಅರ್ಥ ಬರ್ತಾ ಹೋಗ್ತೈತಿ, ಜೊತೆಗೆ ಫ್ರೆಂಚ್ ಭಾಷೆಯಿಂದಲೂ ಬೇರೆ ಒಂದು ಅರ್ಥ ಬರ್ತೈತಿ. ಯಾವ ರೀತಿಯಪ್ಪ ಅಂದ್ರೆ, ಮೊದಲನೇಗೆ ಈ ಬ್ಯಾಂಕ್ ಎಂಬ ಪದ ಐತಲ್ಲಪ್ಪ, ಇಟಾಲಿಯನ್ ಭಾಷೆಯ ಯಾವ ಭಾಷೆಯ? ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಯಾವುದು? ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಂತ ಪದದಿಂದ ಬರ್ತಾ ಹೋಗ್ತೈತಿ. ಇನ್ನೊಂದು ಫ್ರೆಂಚ್ ಭಾಷೆಯ, ಯಾವುದು? ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಸರ, ಇಟಾಲಿಯನ್ ಭಾಷೆಯ ಬ್ಯಾಂಕು ಅಂತ ಬರ್ತೈತಿ, ಹೌದು. ಫ್ರೆಂಚ್ ಭಾಷೆಯ ಬ್ಯಾಂಕ್ ಅಂತ ಬರ್ತಾ ಹೋಗ್ತೈತಿ. ಇವೆರಡೂ ಅರ್ಥ ಒಂದೇ ಏನ್ರಿ ಅಂತ ಎಲ್ಲ. ಇದು ಬ್ಯಾಂಕು ಅನ್ನೋದು ಒಂದು ಪದದ ಅರ್ಥ ಬೆಂಚು ಅಂತ ಕರಿತಾ ಹೋಗ್ತೀವಿ. ಇದು ಬ್ಯಾಂಕ್ ಎಂಬ ಪದದ ಅರ್ಥವನ್ನು ಹಣವನ್ನು ವಿನಿಮಯ ಮಾಡಿಕೊಳ್ಳುವಂಥ ಟೇಬಲ್ಲು ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಪದದಿಂದ ಬರ್ತಾ ಹೋಗ್ತೈತಿ, ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಬರ್ತಾ ಹೋಗ್ತೈತಿ. ಇವುಗಳ ಅರ್ಥ ಏನಪ್ಪ ಅಂದ್ರೆ, ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಟೇಬಲ್ಲು ಅಂತ ಕರಿತಾ ಹೋಗ್ತವೆ. ಮತ್ತು ಕೆಳಗಡೆ ಅಲ್ಲ, ಮೇಲೆಗಡೆ. ಕೆಳಗಡೆ ಅಂದ್ರೆ ಅದು ಒಂದು ರೀತಿ ಭ್ರಷ್ಟಾಚಾರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಸರಿದೇನು ಪದದ ಅರ್ಥ ಹೇಳಿದರೆ ಮತ್ತೆ ಹಾಗಾದ್ರೆ ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಅಂದರೆ ಏನು ರೀ ಸರ್ ಅಂತ. ಒಂದೇದು ಬ್ಯಾಂಕ್ ಅಂದರೆ ಏನಪ್ಪ ಅಂದ್ರೆ, ಬ್ಯಾಂಕಿಂಗ್ ಕಂಪನಿಯ ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿಟ್ಟುಕೊಂಡು ತನ್ನ ಸಾಲ ಕೊಡುವ ಸಂಸ್ಥೆಯಾಗಿರೋದನ್ನು ಬ್ಯಾಂಕಿಂಗ್ ಅಥವಾ ಬ್ಯಾಂಕ್ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಬ್ಯಾಂಕುಗಳು ಏನು ಮಾಡ್ತಾ ಹೋಗ್ತಾವೆ, ಒಂದು ರೀತಿಯ ಹಣಕಾಸಿನ ಸಂಸ್ಥೆ ಆಗಿರ್ತವೆ. ಅವು ಏನು ಮಾಡ್ತಾ ಹೋಗ್ತೀವಿ, ಠೇವಣಿ ಅಂದರೆ ಏನು? ಡೆಪಾಸಿಟ್, ಹಣ ಅಂತ ಕರಿತಾವ್ರ. ಆ ಠೇವಣಿಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಸ್ವೀಕರಿಸಿ, ಯಾರಿಂದ? ಗ್ರಾಹಕರಿಂದ ಸ್ವೀಕರಿಸಿ ಆ ಠೇವಣಿಗಳನ್ನು ಯಾರಿಗೆ ಅಗತ್ಯ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಒಂದು ಸೇವೆಗಳಿಗೆ ಕೊಡ್ತಾ ಹೋಗ್ತೈತಿ. ಇದು ಯಾರ ಹಣವನ್ನು ಉಳಿತಾಯ ಮಾಡಬೇಕಂತ ಬಯಸುವರೋ ಅವರಿಂದ ಏನು ಮಾಡ್ತಾ ಹೋಗ್ತಾರೆ, ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಯಾರಿಗೆ ಅವಶ್ಯವಾಗಿದೆಯೋ ಅಥವಾ ಅವಶ್ಯಕತೆ ಇದೆಯೋ ಅವರಿಗೆ ಏನು ಮಾಡ್ತಾ ಹೋಗ್ತಾರೆ, ಸಾಲದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಇದನ್ನೇನಂತ ಕರಿತಾವಪ್ಪ ಅಂದ್ರೆ, ಬ್ಯಾಂಕಿನಲ್ಲಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ಆ ವ್ಯವಹಾರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಬ್ಯಾಂಕಿಂಗ್ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಬ್ಯಾಂಕಿನಲ್ಲಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ಎಲ್ಲ ವ್ಯವಹಾರಗಳನ್ನು ಏನಂತ ಕರಿತೀವಿ, ಬ್ಯಾಂಕಿಂಗ್ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಈ ಬ್ಯಾಂಕುಗಳು ಈ ಸಾರ್ವಜನಿಕರ ಠೇವಣಿಗಳನ್ನು ಅವರಿಗೆ ಬೇಡಿಕೆ ಯಾವಾಗ ಅವರು ಏನು ಮಾಡಿರ್ತಾರೆ, ಡೆಪಾಸಿಟ್ ಮಾಡಿರ್ತಾರೆ, ಠೇವಣಿಗಳನ್ನು ಬ್ಯಾಂಕಿನ ಸ್ವೀಕಾರ ಮಾಡಿರ್ತಾರೆ. ಅವರಿಗೆ ಅಗತ್ಯವಾದಿದ್ದಾಗ ಆ ಹಣವನ್ನು ಪಡ್ಕೊಳ್ಬೇಕಪ್ಪ ಅಂದ್ರೆ ಅವರು ಚೆಕ್ಗಳ ಮೂಲಕ, ಡ್ರಾಫ್ಟ್ಗಳ ಮೂಲಕ ಮತ್ತು ಇನ್ನಿತರ ಒಂದು ರೂಪಗಳಲ್ಲಿ ಮರುಪಾವತಿಯನ್ನು ಏನು ಮಾಡ್ತಾ ಹೋಗ್ಬೋದು, ಪಡ್ಕೋಬೋದು. ಇದಿಷ್ಟೇನಪ್ಪ ಅಂದ್ರೆ ಬ್ಯಾಂಕ್ ಅದರ ಪದದ ಅರ್ಥ ಮತ್ತು ಬ್ಯಾಂಕ್ ಅಂತ ಅಂದರೆ ಅನ್ನೋದನ್ನು ತಿಳ್ಕೊತ ಹೋದ್ವಿ. ಮುಂದುವರೆದು ನೋಡ್ತಾ ಹೋಗೋಣ. ಬ್ಯಾಂಕುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಏನು? ಬ್ಯಾಂಕುಗಳ ಗುಣಲಕ್ಷಣಗಳು. ಈಗ ಏನು ಹೇಳಿದ್ವಿ, ಬ್ಯಾಂಕಿನ ಒಂದು ಪದದ ಅರ್ಥ ತಿಳ್ಕೊಂಡ್ವಿ, ಬ್ಯಾಂಕ್ ಅಂದರೆ ಏನಂತ ತಿಳ್ಕೊಂಡ್ವಿ. ಹಾಗಾದ್ರೆ ಬ್ಯಾಂಕಿನ ಗುಣಲಕ್ಷಣಗಳು ನಿಮಗೆ ನೋಡತ್ತೆ, ಒಂದು ಬ್ಯಾಂಕು ನೋಡತ್ತೆ ಏನು ಅನ್ನಿಸ್ತೈತಿ, ಇದು ಒಂದು ಏನು ಕೆಲಸ ಮಾಡ್ತೈತಿ, ಹಣದ ವಹಿವಾಟನ್ನು ಕೆಲಸ ಮಾಡ್ತೈತಿ. ಯಾವುದು? ಈ ಒಂದು ಬ್ಯಾಂಕ್ ಏನು ಮಾಡ್ತಾ ಹೋಗ್ತೈತಿ, ಹಣದ ಒಂದು ವಹಿವಾಟನ್ನು ಮಾಡ್ತಾ ಹೋಗ್ತೈತಿ. ಅಂದ್ರೆ ಬ್ಯಾಂಕುಗಳು ಮುಖ್ಯವಾಗಿ ಹಣಕಾಸಿನ ಸಂಸ್ಥೆಗಳಾಗಿದ್ದು ಅವು ಸಾರ್ವಜನಿಕ ಹಣದ ಒಂದು ವಹಿವಾಟನ್ನು ಮಾಡ್ತಾ ಹೋಗ್ತವೆ. ಅಂದ್ರೆ ಮೊದಲನೇ ಒಂದು ಲಕ್ಷಣ ಏನಪ್ಪ ಅಂದ್ರೆ, ಆ ಬ್ಯಾಂಕುಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಹಣಕಾಸಿನ ವಹಿವಾಟನ್ನು ಮಾಡ್ತಾ ಹೋಗ್ತವೆ. ಎರಡನೇದು
ವ್ಯಕ್ತಿ, ಸಂಸ್ಥೆ, ಕಂಪನಿ ಅಂದ್ರೆ ಬ್ಯಾಂಕು ಒಬ್ಬ ವ್ಯಕ್ತಿಯದಾಗಿರ್ಬೋದು, ಒಂದು ಸಂಸ್ಥೆದಾಗಿರ್ಬೋದು. ಅಂದ್ರೆ ಬ್ಯಾಂಕುಗಳು ಅಂದ್ರೆ ಬ್ಯಾಂಕುಗಳ ಎರಡನೇ ಲಕ್ಷಣ ಅಂದ್ರೆ ವ್ಯಕ್ತಿನಾಗಿರ್ಬೋದು ಅಥವಾ ಕಂಪನಿನಾಗಿರ್ಬೋದು. ಒಟ್ಟಾರೆ ಏನಪ್ಪ ಅಂದ್ರೆ ಹಣಕಾಸಿನ ಏನು ವ್ಯವಹಾರ ಮಾಡುವಂಥ ಸಂಸ್ಥೆ ಏನಿರ್ತೈತೆ ಅದು ಬ್ಯಾಂಕಿಂಗ್ ಕಂಪನಿ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಒಟ್ಟಾರೆಯಾಗಿ ಈ ಹಣಕಾಸಿನ ವ್ಯವಹಾರ ಮಾಡುವಂಥ ಸಂಸ್ಥೆನ ಏನಂತ ಕರಿತಾವಪ್ಪ ಅಂದ್ರೆ ಬ್ಯಾಂಕಿಂಗ್ ಕಂಪನಿ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮೂರನೇ ನೋಡ್ತಾ ಹೋಗೋಣ, ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಠೇವಣಿಗಳಂದ್ರೇನು? ನಮ್ಮ ಒಂದು ಠೇವಣಿಗಳಿಂದ ಹಣ ಏನು ಮಾಡ್ತಾ ಹೋಗ್ತವೆ, ಠೇವಣಿಗಳನ್ನು ಡೆಪಾಸಿಟ್ ಮಾಡ್ಕೊಂತ ಹೋಗ್ತಾ. ಅಂದ್ರೆ ಬ್ಯಾಂಕು ಏನು ಮಾಡ್ತಾ ಹೋಗ್ತೈತಿ, ಸಾರ್ವಜನಿಕರಿಂದ ಈ ಠೇವಣಿಗಳನ್ನು ಏನು ಮಾಡ್ತಾ ಹೋಗ್ತೈತಿ, ಸ್ವೀಕಾರ ಮಾಡ್ತಾ ಹೋಗ್ತೈತಿ. ಆ ಠೇವಣಿಗಳನ್ನು ಠೇವಣಿದಾರರ ಒಂದು ಬೇಡಿಕೆ ಇಟ್ಟಾಗ ಅಥವಾ ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಏನು ಮಾಡ್ತಾ ಹೋಗ್ತೈತಿ, ಹಿಂತಿರುಗಿಸ್ತಾ ಹೋಗ್ತೈತಿ. ಈ ಠೇವಣಿಗೆ ಏನು ಮಾಡ್ತಾ ಹೋಗ್ತೈತಿ, ಬ್ಯಾಂಕು ಭದ್ರತೆಯನ್ನು ಒದಗಿಸ್ತಾ ಹೋಗ್ತೈತಿ. ಬ್ಯಾಂಕು ಗ್ರಾಹಕರ ಠೇವಣಿಗಳಿಗೆ ಒಂದು ರೀತಿಯಾಗಿ ಮೇಲ್ವಿಚಾರಕನಂತೆ ವರ್ತಿಸ್ತಾ ಹೋಗ್ತೈತಿ. ಯಾಕೇಳು, ಆ ಠೇವಣಿದಾರರು ಠೇವಣಿಯನ್ನು ಬ್ಯಾಂಕ್ನಲ್ಲಿ ಇರ್ತಾರೆ. ಆ ಒಂದು ಹಣಕ್ಕೆ, ಆ ಒಂದು ಠೇವಣಿಗೆ ಒಂದು ಬ್ಯಾಂಕ್ ಯಾವ ರೀತಿ ಭದ್ರತೆಯನ್ನು ಕೊಡ್ತಾ ಹೋಗ್ತೈತಿ, ಜೊತೆಗೆ ಆ ಠೇವಣಿಗಳಿಗೆ ಮೇಲ್ವಿಚಾರಕನಂತೆ ವರ್ತನೆಯನ್ನು ಮಾಡ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಸಾಲಗಳನ್ನು ಕೊಡುವುದು. ನಾವೇನು ಇಲ್ಲಿವರೆಗೆ ಏನು ಚರ್ಚೆ ಮಾಡಿದ್ವಿ, ಠೇವಣಿಗಳನ್ನು ಸ್ವೀಕಾರ ಮಾಡೋದನ್ನು ಅಷ್ಟೇ ತಿಳ್ಕೊಂಡು ಹೋದ್ವಿ. ಆ ಬ್ಯಾಂಕುಗಳು ಏನು ಮಾಡ್ತಾ ಹೋಗ್ತವೆ, ಆ ಏನು ಸ್ವೀಕಾರ ಮಾಡಿದಂಥ ಹಣವನ್ನು ಬ್ಯಾಂಕ್ನಲ್ಲಿ ಇಟ್ಟರೆ ಏನಾರ ಲಾಭಕತ್ತೆ ಇಲ್ಲ, ಅವುಗಳನ್ನು ದುಡಿಸ್ಬೇಕು. ಹಣವನ್ನು ದುಡಿಸಿರ ಆ ಒಂದು ಏನು ಯಾರು ಠೇವಣಿದಾರ ಹಣ ಇಟ್ಟಿದ್ದೆ ಬಡ್ಡಿ ಕೊಡೋಕ್ಕಾಗೋದು. ಹಾಗೆ ಯಾರಿಗೆ ಅವಶ್ಯಕತೆ ಇರ್ತೈತೋ ಅವ್ರಿಗೆ ಏನು ಮಾಡ್ತಾ ಹೋಗ್ತಾರೆ, ಸಾಲಗಳ ರೂಪದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಹಣವನ್ನು ಕೊಡ್ತಾ ಹೋಗ್ತಾರೆ. ಯಾವ ಒಂದು ಉದ್ದೇಶಗಳಿಗಾಗಿ ಸಾಲವನ್ನು ಕೊಡ್ತಾ ಹೋಗ್ತಾರೆ? ಒಂದೇದು, ಬ್ಯಾಂಕುಗಳು ಹಲವಾರು ಕ್ಷೇತ್ರಗಳಲ್ಲಿ ಏನು ಮಾಡ್ತಾ ಹೋಗ್ತೈತಿ, ಸಾಲಗಳನ್ನು ಕೊಡ್ತಾ ಹೋಗ್ತವೆ. ಸೊ ಉದಾಹರಣೆ ನೋಡೋದಾದ್ರೆ ಕೈಗಾರಿಕಾ ಕ್ಷೇತ್ರದೊಳಗೆ ಕೊಡ್ತಾ ಹೋಗ್ತಾರೆ, ಕೃಷಿ ಕ್ಷೇತ್ರದೊಳಗೆ ಕೊಡ್ತಾ ಹೋಗ್ತಾರೆ, ಶಿಕ್ಷಣಕ್ಕಾಗಿ, ಗೃಹ ನಿರ್ಮಾಣಕ್ಕಾಗಿ ಮೊದಲಾದಂಥ ಅನೇಕ ಉದ್ದೇಶಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಹಣವನ್ನು ಸಾಲದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಇನ್ನೊಂದು ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಏನು? ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಏನು? ಬ್ಯಾಂಕು ಸುಲಭ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತೈತಿ, ಆ ಠೇವಣಿದಾರರಿಗೆ ಚೆಕ್ಕು ಮತ್ತು ಹುಂಡಿಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಹಣವನ್ನು ಪಾವತಿಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಠೇವಣಿಗಳನ್ನು ಏನು ಮಾಡ್ತಾ ಹೋಗೋದು, ಹಿಂದಕ್ಕೆ ಪಡ್ಕೋಬೋದು. ಅಂದರೆ ಏನು ಠೇವಣಿದಾರ ಇರ್ತಾನಲ್ಲಪ್ಪ, ಈ ಒಬ್ಬ ವ್ಯಕ್ತಿ ಇರ್ತಾನೆ, ಬ್ಯಾಂಕ್ನಿಗೆ ಹೋಗಿ ಏನಿರ್ತಾನೆ, ಹಣ ಅಮೌಂಟ್ ಇರ್ತಾನೆ, ಅವನಿಗೆ ಕಷ್ಟ ಏನೋ ಬಂದಿರ್ತೈತಿ. ಅವಾಗ ಏನು ಮಾಡ್ತಾ ಹೋಗಿ ಬ್ಯಾಂಕಿಗೆ ತನ್ನ ಒಂದು ಚೆಕ್ಕಿನ ಮೂಲಕ ಸೈನ್ ಮಾಡಿ ಏನು ಮಾಡ್ಯಾರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಹಣವನ್ನು ಮತ್ತೆ ರಿಟರ್ನ್ ಕೊಡ್ತಾ ಹೋಗ್ತಾರೆ. ಇದು ಪಾವತಿ ಮತ್ತು ಹಿಂದಕ್ಕೆ ಏನು ಮಾಡ್ತಾ ಹೋಗೋದು, ಪಡಿತಾ ಹೋಗ್ಬೋದು. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು. ಅಂದ್ರೆ ಬ್ಯಾಂಕು ಏನು ಮಾಡ್ತಾ ಹೋಗ್ತೈತಿ, ತನ್ನ ಗ್ರಾಹಕರಿಗೆ ಒಂದು ರೀತಿಯ ಏಜೆಂಟರಂತೆ ಅನೇಕ ಉಪಯುಕ್ತ ಸೇವೆಗಳನ್ನು ಮಾಡ್ತಾ ಹೋಗ್ತೈತಿ. ಯಾಕಪ್ಪ ಅಂದರೆ ಇದು ಒಂದು ರೀತಿಯ ಬ್ಯಾಂಕ್ ಏನು ಮಾಡ್ತಾ ಹೋಗ್ತೈತಿ, ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಯಾರು ಇಲ್ಲೊಬ್ಬ ವ್ಯಕ್ತಿ ಇರ್ತಾನೆ, ಇವನಿಗೆ ಹಣವನ್ನು ಎಲ್ಲಿ ಇಡಬೇಕು ಅನ್ನೋದು ಒಂದು ಟೆನ್ಷನ್ ಆಗಿರ್ತೈತಿ. ಅವಾಗ ಒಂದು ರೀತಿ ಏನು ಮಾಡ್ತಾವೆ ಬ್ಯಾಂಕು, ನಿಮ್ಮ ಹಣವನ್ನು ನಮ್ಮ ಬ್ಯಾಂಕ್ನಿಗೆ ಇಡ್ರಿ, ನಾವು ನಿಮಗೆ ಏನು ಮಾಡ್ತಾ ಹೋಗ್ತೇವೆ, ಬಡ್ಡಿಯನ್ನು ನೀಡ್ತಾ ಹೋಗ್ತೈತಿ. ಒಂದು ರೀತಿ ಏಜೆಂಟ್ ಥರ ಕೆಲಸ ಮಾಡ್ತಾ ಹೋಗ್ತಾ ಈ ಒಬ್ಬನಿಗೆ ಏನು ಹಣದ ಅವಶ್ಯಕತೆ ಇರ್ತೈತಿ. ಏನು ಮಾಡ್ತಾನೆ, ನಾನು ನಿಮಗೆ ಹಣ ಕೊಡ್ತಾನಪ್ಪ, ಎಷ್ಟು ವರ್ಷ ಅನ್ನೋದ್ರೊಳಗೆ ನಿನಗೆ ಎಷ್ಟು ಬಡ್ಡಿ. ಅಂದ್ರೆ ಒಂದು ರೀತಿಯ ಏಜೆಂಟ್ ಥರನೇ ಕೆಲಸ ಮಾಡ್ತಾ ಹೋಗ್ತೈತಿ ಯಾವುದು, ಬ್ಯಾಂಕು. ಮತ್ತು ಲಾಭ ಮತ್ತು ಸೇವಾ ಭಾವನೆ. ಅಂದ್ರೆ ಬ್ಯಾಂಕ್ ಇಷ್ಟೆಲ್ಲ ಕೆಲಸ ಮಾಡ್ತೈತೆ ಅಂದ್ರೆ ಲಾಭ ಇರಲಿಲ್ಲ ಹಂಗಿರ್ತೈತೆ. ಏನು ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ಅವರು, ಯಾವ ಒಂದು ಉದ್ದೇಶ ಇರ್ತೈತಿ, ಒಂದನೇದು ಲಾಭದ ಉದ್ದೇಶ ಇರ್ತೈತಿ, ಎರಡನೇದು ಸೇವಾ ಮನೋಭಾವ ಇರ್ತೈತಿ. ಅಂದರೆ ಸೇವಾ ಭಾವನೆ ಇರ್ತೈತಿ. ಅಂದ್ರೆ ಇಲ್ಲಿ ನಷ್ಟ ಅನ್ನೋದು ಇರೋದಿಲ್ಲ. ಅವ್ರು ಏನು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿರ್ತಾರೆ, ಲಾಭದ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿರ್ತಾರೆ. ಜೊತೆಗೆ ನಿರಂತರ ವಿಸ್ತರಿಸುತ್ತ ಹೋಗುವಂಥ ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಬ್ಯಾಂಕುಗಳು ಏನು ಮಾಡ್ತಾ ಹೋಗ್ತವೆ, ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ಬೇರೆ ಬೇರೆ ಸೇವೆಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಕಾರ್ಯಗಳನ್ನು ಯೋಜನೆಗಳನ್ನು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ.
ಮೊದಲಿಗೆ ಏನಿದ್ರು ಆಸ್ತಿ ಪತ್ರಗಳದ ಮೇಲೆ ಏನು ಮಾಡ್ತಾಯಿದ್ರು, ಸಾಲವನ್ನು ಕೊಡ್ತಾಯಿದ್ರು. ಮತ್ತು ಬರ್ತಾ ಬರ್ತಾ ಏನು ಮಾಡಿದರು, ಮನೆ ಮೇಲೆ ಕೊಡ್ತಾಯಿದ್ರು. ಬರ್ತಾ ಬರ್ತಾ ವಾಹನಗಳ ಮೇಲೆ ಕೊಡ್ತಾರೆ. ಇವಾಗ ವೈಯಕ್ತಿಕವಾಗಿ ಕೂಡ ಏನು ಮಾಡ್ತಾ ಹೋಗ್ತಾರೆ, ಸಾಲಗಳನ್ನು ಕೊಡ್ತಾ ಹೋಗ್ತಾರೆ. ಅಂದ್ರೆ ವಿವಿಧ ಸೇವೆಗಳನ್ನು ತಮ್ಮ ಒಂದು ಚಟುವಟಿಕೆಗಳನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಂಬಂಧ ಕಲ್ಪಿಸುವಂಥ ಕೊಂಡಿಯಾಗಿ ಏನು ಮಾಡ್ತಾ ಹೋಗ್ತೈತಿ, ಬ್ಯಾಂಕ್ ಕೆಲಸ ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಯಾವ ರೀತಿಯಪ್ಪ ಅಂದ್ರೆ, ಈ ಒಂದು ಸಂಬಂಧ ಕಲ್ಪಿಸುವಂಥ ಕೊಂಡಿ ಅಂದರೆ ಈ ಠೇವಣಿದಾರರು ಯಾರು ಹಣವನ್ನು ಇಲ್ಲಿ ಡೆಪಾಸಿಟ್ ಮಾಡಿರ್ತಾನೆ, ಇವ ಸಾಲದಾತ, ಇವ ಠೇವಣಿದಾರ, ಇವ ಸಾಲದಾತ, ಇವರಿಬ್ಬರ ನಡುವೆ ಒಂದು ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ, ಕೊಂಡಿಯಾಗಿ ಸಂಬಂಧ ಕಲ್ಪಿಸುವ ಕೊಂಡಿಯಾಗಿ. ಇವ್ರು ಯಾವುದೇ ಒಂದು ಬಂಡವಾಳನ ಹೂಡಿರಂಗಿಲ್ಲ, ಏನೊಂದು ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋರು. ಇವ್ರು ಕೊಟ್ಟಾಗ ಹಣವನ್ನು ಡೆಪಾಸಿಟ್ ಮಾಡ್ಸ್ಕೊಳೋದು, ಇವ್ರಿಗೆ ಏನು ಮಾಡ್ತಾ ಹೋಗೋದು, ಸಾಲವನ್ನು ನೀಡ್ತಾವೆ. ಒಂದು ರೀತಿಯ ಸಂಬಂಧ ಕಲ್ಪಿಸುವಂಥ ಕೊಂಡಿಯಾಗಿ ಏನು ಮಾಡ್ತಾ ಹೋಗ್ತೈತಿ, ಈ ಬ್ಯಾಂಕು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಇನ್ನೊಂದು ನೋಡ್ತಾ ಹೋಗ್ತೀವಿ, ಬ್ಯಾಂಕಿಂಗ್ ವ್ಯವಹಾರ ಹೇಳಿದೆ. ಬ್ಯಾಂಕಿನ ಒಂದು ಮುಖ್ಯ ಚಟುವಟಿಕೆ ಏನಪ್ಪ ಅಂದರೆ ಹಣಕಾಸಿನ ವಹಿವಾಟು ಅಂತ ಕರಿತಾ ಹೋಗ್ತೀವಿ. ಈ ಒಂದು ಹಣಕಾಸಿನಿಂದ ಕೂಡಿದಂಥ ವ್ಯವಹಾರ ಏನಾಗ್ತಾ ಹೋಗ್ತೈತಿ, ಇತರೆ ಒಂದು ವ್ಯವಹಾರಗಳಿಗೆ ಅಧೀನವಾಗಿ ಕೆಲಸ ಮಾಡೋಂಗಿಲ್ಲ. ತನ್ನದೇ ಆದಂಥ ಬ್ಯಾಂಕಿಂಗ್ ವ್ಯವಹಾರದೊಳಗೆ ಏನು ಮಾಡ್ತಾ ಹೋಗ್ತೈತಿ, ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೈತಿ. ಇನ್ನೊಂದು ಹೆಸರಿನ ಗುರುತು. ಏನು ಬ್ಯಾಂಕ್ ಅಂದ್ಕೂಡಲೇ ಆ ಬ್ಯಾಂಕುಗಳ ಹೆಸರು ಕಡ್ಡಾಯವಾಗಿ ಇರಲೇಬೇಕು. ಬ್ಯಾಂಕ್ ಯಾವಾಗಲೂ ತನ್ನದೇ ಒಂದು ಹೆಸರಿನೊಳಗೆ ಏನು ಮಾಡ್ತಾ ಹೋಗ್ಬೇಕು, ಬ್ಯಾಂಕ್ ಅಂತ ಸೇರ್ಸ್ಕೊಂಡಿರಬೇಕು. ಜೊತೆಗೆ ಏನೇ ಒಂದು ಬ್ಯಾಂಕ್ ಓಪನ್ ಮಾಡಬೇಕಾದ್ರೂ ಕೂಡ ತಮ್ಮ ಮುಂದೆ ಏನಾರ ಬರ್ಕವ್ರಿ, ಈ ಒಂದು ಏನಾದ್ರು ಹೆಸರು ಬರೀ ಏನಾರು ಲಾಸ್ಟಿಗೆ ಕೊನೆಗೆ ಏನು ಮಾಡಬೇಕು, ಬ್ಯಾಂಕು ಅಂತಂದು ಸೇರಿಸ್ತಾ ಹೋಗ್ಬೇಕು ಅನ್ನೋದೇ ಹೇಳ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಬ್ಯಾಂಕುಗಳ ಗುಣಲಕ್ಷಣ. ಒಂದನೇದು ಹಣಕಾಸಿನ ವಹಿವಾಟು ನಡೀತಾ ಹೋಗ್ತೈತಿ. ಎರಡನೇದು ಒಬ್ಬ ವ್ಯಕ್ತಿಗೇದಾಗಿರ್ಬೋದು, ಒಂದು ಸಂಸ್ಥೆದಾಗಿರ್ಬೋದು. ಮೂರನೇದು ಠೇವಣಿಗಳನ್ನು ಅಂಗೀಕಾರ ಮಾಡ್ತಾ ಹೋಗ್ತೈತಿ, ಸಾಲಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತು ಪಾವತಿ ಮಾಡೋದು ಹಿಂದಕ್ಕೆ ಪಡ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಒಂದು ರೀತಿಯ ಏಜೆಂಟ್ ಥರ ಕೆಲಸ ಮಾಡ್ತಾ ಹೋಗ್ತೈತಿ. ಜೊತೆಗೆ ಆ ಲಾಭ ಮತ್ತು ಸೇವಾ ಭಾವನೆಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ನಿರಂತರವಾಗಿ ವಿಸ್ತರಿಸುವಂಥ ಕಾರ್ಯಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಠೇವಣಿದಾರ ಮತ್ತು ಸಾಲದಾತನಿಗೆ ಕೊಂಡಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ಬ್ಯಾಂಕಿಗೆ ಒಂದು ಅಧಿಕೃತವಾದ ಒಂದು ಹೆಸರಿನ ಗುರುತನ್ನು ಹೊಂದಿರೋದು, ಇದು ಬ್ಯಾಂಕಿನ ಒಂದು ಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಸರ ನೀವು ಹೇಳಿದ್ರಿ ಬ್ಯಾಂಕಿನ ಗುಣಲಕ್ಷಣಗಳು, ಆ ಬ್ಯಾಂಕುಗಳು ಏನೆಲ್ಲ ಏನೆಲ್ಲ ಸೇವೆಗಳನ್ನು ಕೊಡ್ತಾ ಹೋಗ್ತಾವೆ, ಸರ್ವಿಸ್ ಕೊಡ್ತಾ ಹೋಗ್ತಾವಪ್ಪ ಅಂದ್ರೆ, ಒಂದೇದು ಜಮಾ ಕಾರ್ಡ್ಗಳನ್ನು ಕೊಡ್ತಾ ಹೋಗ್ತಾರೆ. ಏನು ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾ ಹೋಗ್ತಾರೆ. ಅಂದರೆ ಹಣವನ್ನು ಡೆಪಾಸಿಟ್ ಮಾಡೋಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಕ್ರೆಡಿಟ್ ಕಾರ್ಡ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಖಾಸಗಿ ಸಾಲಗಳನ್ನು ಕೊಡ್ತಾ ಹೋಗ್ತಾರೆ. ಮನೆ ಕಟ್ಟೋಕ್ಕೆ ಮತ್ತು ವಾಹನ ಖರೀದಿಸೋಕೆ ಏನು ಮಾಡ್ತಾ ಸಾಲ ಕೊಡ್ತಾ ಹೋಗ್ತಾವೆ. ಹೋಮ್ ಲೋನ್, ವೆಹಿಕಲ್ ಲೋನ್ಸ್ ಅಂತ ಕರಿತಾ ಹೋಗ್ತೀವಿ. ಪರಸ್ಪರ ನಿಧಿಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ನಿಧಿಗಳಂದ್ರೇನು, ಬಂಗಾರ ಮತ್ತು ಏನಾರು ಆ ಒಂದು ಬ್ಯಾಂಕ್ ಲಾಕರ್ ಒಳಗೆ ಇಟ್ಟಪ್ಪ ಅಂದ್ರೆ ಅವುಗಳ ನಿಧಿಗಳಂತ ಕರಿತೇವೆ. ಅಂದ್ರೆ ಪರಸ್ಪರ ನಿಧಿಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ವ್ಯಾಪಾರಕ್ಕೆ ಬೇಕಾದಂಥ ಸಾಲಗಳನ್ನು ನೀಡ್ತಾ ಹೋಗ್ತಾರೆ. ಮತ್ತು ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳು ಅಂದರೆ ಏನು, ಸೇಫ್ ಲಾಕರ್ಗಳನ್ನು ಕೊಡ್ತಾ ಹೋಗ್ತಾರೆ. ಏನು ಕೊಡ್ತಾ ಹೋಗ್ತಾರೆ, ಸೇಫ್ ಲಾಕರ್ ಕೊಡ್ತಾ ಹೋಗ್ತಾರೆ. ಡೆಬಿಟ್ ಕಾರ್ಡ್ ಕೊಡ್ತಾ ಹೋಗ್ತಾರೆ. ಮತ್ತು ಭರವಸೆ ಸೇವೆಗಳು, ಏನು ನೀವು ಬ್ಯಾಂಕಿನೊಳಗೆ ಚೆಕ್ಗಳಾಗಿರ್ಬೋದು, ಯಾವುದೇ ಒಂದು ಹಣಕಾಸಿನ ಬ್ಯಾಲೆನ್ಸ್ ಆಗಿರ್ಬೋದು, ಯಾರಿಗೂ ಕೊಡೋಂಗಿಲ್ಲ. ಅಂದರೆ ಭರವಸೆಯ ಸೇವೆಗಳನ್ನು ಕೊಡ್ತಾ ಹೋಗ್ತಾರೆ. ತಮ್ಮ ಒಂದು ಸಹಿಗಳಿಗೆ ಜವಾಬ್ದಾರಿಯನ್ನು ಕೊಡ್ತಾ ಹೋಗ್ತಾರೆ. ಯಾರು, ಬ್ಯಾಂಕುಗಳು ಕೊಡ್ತಾ ಹೋಗ್ತಾರೆ. ಅಂದ್ರೆ ಒಂದೇದು ಜಮಾ ಕಾರ್ಡ್ಗಳು ಕೊಡ್ತಾ ಹೋಗ್ತವೆ, ಖಾಸಗಿ ಸಾಲಗಳನ್ನು ಕೊಡ್ತಾ ಹೋಗ್ತವೆ, ಹೋಮ್ ಲೋನ್ಸ್ ಕೊಡ್ತಾವೆ, ವೆಹಿಕಲ್ ಲೋನ್ಸ್ ಕೊಡ್ತಾರೆ. ಮತ್ತೇನು ಡೆಬಿಟ್ ಕಾರ್ಡ್ ಕೊಡ್ತಾರೆ. ಮತ್ತು ಸಹಿಗಳಿಗೆ ಜವಾಬ್ದಾರಿಯನ್ನು ಕೊಡ್ತಾ ಹೋಗ್ತಾರೆ. ಭರವಸೆ ಸೇವೆಗಳನ್ನು ಕೊಡ್ತಾ ಹೋಗ್ತಾರೆ. ಭದ್ರತಾ ಕಪಾಟುಗಳನ್ನು ನೀಡ್ತಾ ಹೋಗ್ತಾರೆ. ಮತ್ತು ವ್ಯಾಪಾರಕ್ಕೆ ಬೇಕಾದಂಥ ಸಾಲಗಳನ್ನು ನೀಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದರೆ ಬ್ಯಾಂಕುಗಳು ಏನು ಮಾಡ್ತಾ ಹೋಗ್ತವೆ, ಸಲ್ಲಿಸುವಂಥ ಸೇವೆಗಳು ಆಗ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಬ್ಯಾಂಕಿನ ಒಂದು ಅರ್ಥ ಅಂತ ತಿಳ್ಕೊತ ಹೋದಿ. ಜೊತೆಗೆ ಬ್ಯಾಂಕಿನ ಒಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊತ ಹೋದಿ. ಜೊತೆಗೆ ಬ್ಯಾಂಕನ್ನು ಸಲ್ಲಿಸುವಂಥ ಸೇವೆಗಳ ಬಗ್ಗೆ ತಿಳ್ಕೊತ ಹೋದಿ. ಇದಿಷ್ಟು ಏನಪ್ಪ ಅಂದ್ರೆ ಈ ಒಂದು ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು
ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.